ಪ್ರತಿಭಟನೆಗೆ ಬಂದಿರಿ, ನಿಮ್ಮ ಮೊದಲ ರಿಯಾಕ್ಷನ್? ಪ್ರತಿಭಟನೆ ಅಲ್ಲ, ಈ ಹೋರಾಟ ಶುರು ಮಾಡಿದಾಗಿಂದ ನಾವಿದೀವಿ ಜೊತೆಗೆ. ನಮ್ಮ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವನ ಕುಟುಂಬ ಈ ಹಾಸನದಿಂದ ತೊಲಗೋಗ್ಬೇಕು. ಅವರು ಟೆರರಿಸ್ಟ್ಗಳಾಗಿದ್ದಾರೆ. ಇಲ್ಲಿ ಟೆರರಿಸ್ಟ್ ಅಂದ್ರೆ ಬರೀ ಬಾಂಬ್ ಇಟ್ಕೊಳ್ಳೋದಲ್ಲ, ಮಾನಸಿಕವಾಗಿ ಯಾರೆಲ್ಲ ಟೆರರಿಸಂ ಶುರು ಮಾಡ್ತಾರೋ, ಹೆದರಿಕೆ ಶುರು ಮಾಡ್ತಾರೋ ಅವರೆಲ್ಲ ಟೆರರಿಸ್ಟ್ಗಳು. ಇವರು ಒಂಥರ ಅಶ್ಲೀಲವಾದಂಥ ಟೆರರಿಸ್ಟ್ಗಳು. ಹಾಗಾಗಿ ಇವರು ಅವನು ಪ್ರಜ್ವಲ್ ರೇವಣ್ಣ ಅವನ ಕುಟುಂಬದವರು ಅವನ ಬೆಂಬಲಿಗರೆಲ್ಲ ಹಾಸನದಿಂದ ತೊಲಗದ ಹೊರತು ನಮ್ಮ ಮಹಿಳೆಯರು ಈಚೆ ಬರೋದಿಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ. ಹಾಗಾಗಿ ಮೊದಲು ಅವರು ಅಲ್ಲಿಂದ ತೊಲಗಬೇಕು. ಎರಡನೇದು SIT ಅವನಿಗಾಗಲೇ ಇಂಡಿಯಾಗೆ ಬಂದಿದ್ದಾನೆ. ಮೊನ್ನೆ ಅವನು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟಾಗ ಕುಂಕುಮ ಇಟ್ಕೊಂಡು ಮಾಡಿದ್ದಾನೆ, ಯಾವುದೋ ದೇವ್ರಿಗೆ ಪೂಜೆ ಮಾಡಿದ್ದಾನೆ. ಮೋಸ್ಟ್ಲಿ ಅವನು ಇಂದ್ರನ್ಗೆ ಅಹಲ್ಯನ್ ರೇಪ್ ಮಾಡೋದ್ನಲ್ಲ ಇಂದ್ರ, ಅವನೇ ಇವನ್ ದೇವ್ರು ಇರ್ಬೋದು. ಸೊ ಅವನನ್ನ ಪೂಜೆ ಮಾಡ್ಕೊಂಡು ಬಂದಿರ್ಬೋದು, ಕುಂಕುಮ ಇಟ್ಕೊಂಡು ಮಾತಾಡಿದ್ದಾನೆ ಈಗಾಗಲೇ. ಸೊ ಹಂಗಾಗಿ ಈಗಾಗಲೇ ಇಂಡಿಯಾದಲ್ಲಿ ಇದ್ದಾನೆ ಅವನು. SIT ಅವನು ಬಂದು ಸರೆಂಡರ್ ಆಗೋವರೆಗೂ ವೆಯ್ಟ್ ಮಾಡಬಾರ್ದು, ಅವನನ್ನು ಅರೆಸ್ಟ್ ಮಾಡಬೇಕು. ಯಾವ ಬಿಲ ಹೊಕ್ಕೊಂಡು ಕೂತ್ಕೊಂಡಿದ್ದಾನೋ ಹುಡುಕಿ ತನ್ನ ತಾಕತ್ ತೋರಿಸ್ಬೇಕು SIT. ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಅಸಹಾಯಕತೆಯಿಂದ ಇರೋದನ್ನ ನಮಗೆ ನೋಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಅವನನ್ನು ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿ ಅವನನ್ನ ವಿಚಾರಣೆ ಮಾಡಬೇಕೇ ಹೊರತು ಅವನಿಗೆ ಬಂದು ಸರೆಂಡರ್ ಆಗಲಿಕ್ಕೆ ಅದು ಅವನದೇ ಆದಂಥ ಟೈಮಲ್ಲಿ ಅವನ ಟೈಮಲ್ಲಿ ಬರ್ತಿದ್ದಾನೆ. SIT ಟೈಮಲ್ಲಿ ಬರ್ತಿಲ್ಲ ಅವನು, ಕಾನೂನಿನ ಟೈಮಲ್ಲಿ ಬರ್ತಿಲ್ಲ ಅವನು. ಸೊ ಹಾಗಾಗಿ ಅವನನ್ನು ಅರೆಸ್ಟ್ ಮಾಡಿ ಅವ್ರ ವಿಚಾರಣೆಗೆ ಗುರಿಪಡಿಸ್ಬೇಕೇ ಹೊರತು ಅವನು ಬಂದು ಬಹಳ ದೊಡ್ಡ ಮನುಷ್ಯನ ಥರ VIP ಥರ ಅವನು ಬಂದ್ಬಿಟ್ಟು ಸಿಕ್ಕಾಳೋದಲ್ಲ. ಸೊ ಈ ನಮ್ಮ ಹೋರಾಟ ಅವರನ್ನು ಹಾಸನದಿಂದ ಆಚೆ ಕಳಿಸೋದಕ್ಕೆ, ಅವರಿಗೆ ಸಂಪೂರ್ಣವಾಗಿ ಕಾನ್ಸಿಕ್ಯೂಟಿವ್ ರೀತಿಯಲ್ಲಿ ಶಿಕ್ಷೆ ಕೊಡೋಕ್ಕೆ, ಕನ್ಕರೆಂಟ್ ಶಿಕ್ಷೆ ಆಗಬಾರ್ದು. ಜುಡಿಷಿಯರಿಗಿದು ನಮ್ಮ ಡಿಮ್ಯಾಂಡು. ಇದು ಹೊಸ ಪ್ರೆಸಿಡೆಂಟ್ ಆದರೂ ಪರವಾಗಿಲ್ಲ, ಅವನಿಗೆ ಕಾನ್ಸಿಕ್ಯೂಟಿವ್ ರೀತಿಯಲ್ಲಿ ಶಿಕ್ಷೆ ಆಗಬೇಕು. 100 ವರ್ಷ ಆಗುತ್ತೋ 300 ವರ್ಷ ಆಗುತ್ತೋ, ಪ್ರತಿಯೊಂದು ಅಫೆನ್ಸ್ಗೂ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನಿದೆಯೋ ಅದನ್ನು ಅವನಿಗೆ ಹಾಕಿ ಕಾನ್ಸಿಕ್ಯೂಟಿವ್ ಆಗಿ ಅವನು ಸಂಪೂರ್ಣ ಜೀವನ ಜೈಲಲ್ಲಿರೋ ಹಾಗೆ ಅವನಿಗೆ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು ಜುಡಿಷಿಯರಿಗೂ ಕೂಡ ಸರ್ಕಾರಕ್ಕೂ ಕೂಡ. ಹಾಸನದ ಜನತೆಗೆ ಮತ್ತು ಹಾಸನದ ಮಹಿಳೆಯರಿಗೆ ಅವನನ್ನು ಆಚೆಗೆ ತೊಲಗಿಸಿ ನೀವು ಈಚೆಗೆ ಬನ್ನಿ ಅಂತ ನಾವು ಕರೆ ಕೊಡ್ತಾ ಇದ್ದೀವಿ.